Divine Trace. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೆ ಸಂತೋಷದ ಮತ್ತು ಉಲ್ಲಾಸದ ದಿನವಾಗಿದೆ. ಏಕೆಂದರೆ ನಮ್ಮ ಧರ್ಮಸಭೆಯ ಜೊತೆಯಲ್ಲಿ ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ನಾವೆಲ್ಲರೂ ಕೊಂಡಾಡುತ್ತಿದ್ದೇವೆ. ಹೌದು, ಕ್ರಿಸ್ತರು ಪುನರುತ್ಥಾನರಾದರು. ಅಲ್ಲೆಲೂಯ. ಕ್ರಿಸ್ತನ ಪುನರುತ್ಥಾನವು ನಮ್ಮ ನಂಬಿಕೆಯ ಮೂಲ ಸ್ತಂಭ. ಈ ದಿನದ ಸಂದೇಶ ಇಷ್ಟೊಂದು ಪ್ರಬಲವಾಗಿದೆ. ಸಂತ ಲೂಕರ ಶುಭ ಸಂದೇಶ 24ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಕೇಳುತ್ತೇವೆ, ಅವನು ಇಲ್ಲ, ಅವನು ಜೀವಂತನಾಗಿದ್ದಾನೆ. ಹೌದು ಪ್ರಿಯರೇ, ಇದು ಕೇವಲ ಒಂದು ಧಾರ್ಮಿಕ ಉದ್ಘೋಷವಲ್ಲ. ಇದು ನಮ್ಮ ಜೀವನದ ಪ್ರೀತಿ, ಆಶೆ ಮತ್ತು ನಂಬಿಕೆಯ ಸಂಕೇತ. ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿನ ಪುನರುತ್ಥಾನಗೊಂಡು ಮರಣವನ್ನು ಜಯಿಸಿದನು. ಅವನು ಹೇಳಿದಂತೆ, ನಾನೇ ಜೀವ ಮತ್ತು ಪುನರುತ್ಥಾನ. ಇದು ಕೇವಲ ಉಪದೇಶವಲ್ಲ, ಇದು ಜೀವಂತ ಸತ್ಯ. ಈಸ್ಟರ್ ದಿನವು ನಮ್ಮಲ್ಲಿ ನವ ಜೀವನದ ಬೆಳಕನ್ನು ಹೊತ್ತೊಯ್ಯುತ್ತದೆ. ಆತನು ಶಿಲುಬೆಯ ತ್ಯಾಗದ ಮೂಲಕ ನಮ್ಮ ಪಾಪಗಳ ಶಮನವನ್ನು ಮಾಡಿದನು. ಪುನರುತ್ಥಾನದ ಮೂಲಕ ನಾವು ಪುನಃ ದೇವರ ಸಂತಾನರಾಗಿ ಪುನಃಸ್ಥಾಪನೆಗೊಂಡೆವು. ಅವನು ನಮ್ಮ ಪಾಪಗಳಿಗಾಗಿ ಸತ್ತನು ಮತ್ತು ಪುನರುತ್ಥಾನಗೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತಾನೆ. ಆತನ ಪುನರುತ್ಥಾನವು ನಮಗೆ ಸಾಂತ್ವನ, ಶಕ್ತಿ ಮತ್ತು ನಿರಂತರ ನಿರೀಕ್ಷೆಯ ಸಂಕೇತವಾಗಿದೆ. ಕತ್ತಲೆಯ ನಂತರ ಬೆಳಕು, ದುಃಖದ ನಂತರ ಸಂತೋಷ, ಸಾವಿನ ನಂತರ ನವಜೀವನ ಎಂಬ ಸತ್ಯವನ್ನು ಕ್ರಿಸ್ತನು ತನ್ನ ಬದುಕಿನಿಂದ ನಮಗೆ ತೋರಿಸಿದನು. ನಾವು ಕೇವಲ ಶಿಲುಬೆಯ ಭಾಗಿಯಾಗಬಾರದು, ನಾವು ಪುನರುತ್ಥಾನದಲ್ಲಿ ಪಾಲುಗೊಳ್ಳಬೇಕು. ಯೇಸು ಶಿಷ್ಯರಿಗೆ ತೋರಿದಂತೆ ನಮ್ಮೊಳಗಿನ ನಂಬಿಕೆಯ ಜೀವ ತುಂಬಬೇಕು. ಆತನು ಬಂದಾಗ ಮೊದಲ ಮಾತು, ಶಾಂತಿ ನಿಮಗೆ ಇರಲಿ. ಹೌದು ಪ್ರಿಯರೇ, ಇದು ಈಸ್ಟರ್ನ ಹೃದಯ ಸ್ಪರ್ಶಿ ಸಂದೇಶ. ಈ ಶಾಂತಿಯು ನಮ್ಮ ಜೀವನ, ಕುಟುಂಬ ಮತ್ತು ಸಮಾಜದಲ್ಲಿ ಮೆರೆಯಬೇಕು. ಈಸ್ಟರ್ ಹಬ್ಬವು ಕೇವಲ ಆಚರಣೆಯ ದಿನವಲ್ಲ, ನವೀಕರಿತ ನಡವಳಿಕೆಗಾಗಿ ಕರೆಯುವ ದಿನ. ಈ ಹಬ್ಬವು ನಮ್ಮೆಲ್ಲರ ಬದುಕಿಗೆ ಆಳವಾದ ಆತ್ಮೀಯತೆ ಆಮಂತ್ರಣ ಕೊಡುತ್ತದೆ. ದೇವರು ಇಂದು ಕೇಳುತ್ತಿದ್ದಾರೆ, ನೀನು ನನಗೆ ಮತ್ತೆ ಹೃದಯ ತರುತ್ತೀಯಾ? ಅವನು ತಾನು ಸತ್ತದ್ದರಿಂದ ನಮ್ಮ ಬದುಕಿಗೆ ಅರ್ಥ ಬಂದಿದೆ. ಈ ಹಬ್ಬದಲ್ಲಿ ನಮ್ಮ ನಂಬಿಕೆಯನ್ನು ಪುನರ್ಜೀವಂತಗೊಳಿಸಬೇಕು. ನಮ್ಮ ಉಸಿರಾಟವೇ ಆತನದಲ್ಲಿ ಐಕ್ಯವಾಗಿರಲಿ. ನಾವು ಆತನು ಬದುಕಿರುವಂತೆ ಬದುಕೋಣ. ಪ್ರೀತಿಯಿಂದ, ಕ್ಷಮೆಯಿಂದ, ಸೇವೆಯಿಂದ ಈ ಈಸ್ಟರ್ ನಮ್ಮ ಪುನರುತ್ಥಾನದ ಆರಂಭವಾಗಲಿ. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪುನರುತ್ಥಾನದಿಂದ ನಮ್ಮ ಹೃದಯದಲ್ಲಿ ಆಶೆಯ ಬೆಳಕು ಮೂಡಿಸಿರಿ. ನಿಮ್ಮ ಜಯವಂತ ಉತ್ಥಾನದ ಮೂಲಕ ನಮ್ಮನ್ನು ಹೊಸ ಜೀವಕ್ಕೆ ನಯವಾಗಿ ಮುನ್ನಡೆಸಿರಿ. ನಮ್ಮಲ್ಲಿ ನಿಮ್ಮ ಶಾಂತಿ, ಪ್ರೀತಿ ಮತ್ತು ಕ್ಷಮೆ ಬೆಳೆಸಿರಿ. ನಾವೆಲ್ಲರೂ ನಿಮ್ಮ ಸತ್ಯದ ಸಾಕ್ಷಿಗಳಾಗಿ ಜೀವಿಸಬೇಕೆಂದು ಕೋರುತ್ತೇವೆ. ನಿಮ್ಮ ತೇಜಸ್ಸಿನಲ್ಲಿ ಸದಾ ನಡೆಯಲು ಶಕ್ತಿ ನೀಡಿರಿ ತಂದೆಯೇ. ಆಮೇನ್.